ಡಿಯರ್ ಸ್ಟೂಡೆಂಟ್ಸ್, ಇಷ್ಟೊತ್ತು ಕೆಲವೊಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿದ್ರು. ಯಾರು? ವಾರ್ನರ್ಸ್. ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಆ ಎಕ್ಸ್ಪೆರಿಮೆಂಟ್ ಬಗ್ಗೆ, ಅದೇ ಪ್ರಿಸಿಪಿಟೇಷನ್ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಆ ಎಕ್ಸ್ಪೆರಿಮೆಂಟ್ ಇಂದ ಅವರು ಕೆಲವೊಂದು ಪಾಸ್ಟುಲೇಟ್ಸ್ ಅನ್ನ ಕೊಟ್ರು. ಓಕೆ, ಮೇನ್ ಪಾಸ್ಟುಲೇಟ್ಸ್ ಏನಿದೆ? ದ ಸೆಂಟ್ರಲ್ ಮೆಟಲ್ ಇನ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಎಕ್ಸಿಬಿಟ್ ಟೂ ಟೈಪ್ಸ್ ಆಫ್ valency. One is primary valency, another one is secondary valency. According to Warner's, totally coordination compound of a central metal ion having two valency. One is primary valency, another one is secondary valency. Primary valency is satisfied by negatively charged ions. ಏನು ಹೇಳತ್ರಿ? Primary valency refers to oxidation state. Primary valency refers to oxidation state of the metal, and secondary valency refers to the coordination number. Okay, coordination number ಏನು ಹೇಳುತ್ತೆ? Number of bonds in a coordination compound. ಅಥವಾ ಯಾವ ತರ ಬಾಂಡ್ಸ್? Coordination bonds. Number of coordination bonds indicated by coordination number. Okay. ಪ್ರೈಮರಿ ವೇಲೆನ್ಸಿ ಏನ್ ಹೇಳುತ್ತೆ? ಆಕ್ಸಿಡೇಷನ್ ಸ್ಟೇಟ್ ಅನ್ನ ಹೇಳುತ್ತೆ. ಸೆಕೆಂಡರಿ ವೇಲೆನ್ಸಿ ಏನ್ ಹೇಳುತ್ತೆ? ಕೋಆರ್ಡಿನೇಷನ್ ನಂಬರ್. ಹಾಗಾದ್ರೆ ಪ್ರೈಮರಿ ವೇಲೆನ್ಸಿನ ಯಾವ ಸ್ಯಾಟಿಸ್ಫೈ ಮಾಡುತ್ತೆ? ಪ್ರೈಮರಿ ವೇಲೆನ್ಸಿ ಇಸ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್ ಅಂಡ್ ಸೆಕೆಂಡರಿ ವೇಲೆನ್ಸಿ ಇಸ್ ಸ್ಯಾಟಿಸ್ಫೈಡ್ ಬೈ ಬೋತ್ ನೆಗೆಟಿವ್ ಅಯಾನ್ಸ್ ಅಂಡ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಸೆಕೆಂಡರಿ ವೇಲೆನ್ಸಿನ ಯಾವ್ದಾದ್ರೂ ಸ್ಯಾಟಿಸ್ಫೈ ಮಾಡಬಹುದು, ವೆದರ್ ಇಟ್ ಈಸ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ ಅಯಾನ್ಸ್. ಬಟ್ ಪ್ರೈಮರಿ ವೇಲೆನ್ಸಿ ಇಸ್ ಆಕ್ಸಿಡೇಷನ್ ಸ್ಟೇಟ್. Oxidation state only satisfied by negatively charged ions, but secondary valency satisfied by whether it is negatively charged ions or neutral molecules. For example, COCl2 NH3 4Cl ಇದೆ. ಓಕೆ, ಆಕ್ಸಿಡೇಷನ್ ಸ್ಟೇಟ್ ಅನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಯಾವುದು? ಇಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಯಾವ್ದು? ಇದು Cl, 1Cl, ಇದು ನೆಗೆಟಿವ್ ಚಾರ್ಜ್, ಇಲ್ಲಿ 2Cl ಇದೆ, ಇದು ನೆಗೆಟಿವ್ ಚಾರ್ಜ್. ಟೋಟಲಿ 3Cl ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ satisfies the primary valency. Primary valency such as oxidation state. ಹಾಗಾದ್ರೆ ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ನಾನು ಹೇಳಿದ್ದೆ. ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಯಾವ್ದಪ್ಪ? ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ we indicated inside the coordination sphere. ಅಂದ್ರೆ number of coordination bonds ಎಲ್ಲಿರುತ್ತೆ? Inside the coordination sphere. Okay, inside the coordination sphere ಎಷ್ಟು ಬಾಂಡ್ ಫಾರ್ಮೇಶನ್ ಆಗಿದೆ? Cl, 2Cl bond, 2 bonds, 4 NH3 bonds forms 4 bonds. Totally 6 bonds formed with central metal ion. Central metal ion and then ligands ಏನಿದಾವಲ್ಲ ಇವೆರಡರ ಮಧ್ಯೆ ಎಷ್ಟು ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ? 6 ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ ಆಫ್ ದಿಸ್ ಕಾಂಪ್ಲೆಕ್ಸ್ 6. ಓಕೆ, ಹಿಯರ್ ಕೋಆರ್ಡಿನೇಷನ್ ನಂಬರ್ ಅಥವಾ ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಬೈ NH3 ನ್ಯೂಟ್ರಲ್ ಮಾಲಿಕ್ಯೂಲ್ ಅಂಡ್ ಆಲ್ಸೋ Cl ನೆಗೆಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್ಸ್. ಬೋತ್ ಲಿಗ್ಯಾಂಡ್ಸ್ ಆರ್ ಸ್ಯಾಟಿಸ್ಫೈಸ್ ದಿ ಸೆಕೆಂಡರಿ ವೇಲೆನ್ಸಿ. ಎಷ್ಟು ಸೆಕೆಂಡರಿ? ಆದ್ರೆ ಸರ್ ಇಲ್ಲೊಂದು Cl ಇದೆ, ಇದು ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡುತ್ತಾ? ನೋ. ಯಾಕೆ? ಸೆಕೆಂಡರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿದೆ ಅಲ್ವಾ? ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಇರ್ತಕ್ಕಂಥ ಎಲ್ಲ ಸ್ಪೀಸೀಸ್ ಲಿಗ್ಯಾಂಡ್ಸ್ ಕೂಡ ಕೋಆರ್ಡಿನೇಷನ್ ನಂಬರ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಬಟ್ ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ಇರ್ತಕ್ಕಂಥದ್ದು ನಾಟ್ ಇನ್ವಾಲ್ವಿಂಗ್ ಇನ್ ದಿ ಕೋಆರ್ಡಿನೇಷನ್ ನಂಬರ್, ಬಿಕಾಸ್ ಇಟ್ ಇಸ್ ನಾಟ್ ಫಾರ್ಮ್ಸ್ ದಿ ಕೋಆರ್ಡಿನೇಷನ್ ಬಾಂಡ್. ಇಟ್ ಫಾರ್ಮ್ಸ್ ಓನ್ಲಿ ಅಯಾನಿಕ್ ಬಾಂಡ್. ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಇರ್ತಕ್ಕಂಥ ಯಾವುದೇ ಸ್ಪೀಸೀಸ್ ಆಗಿರ್ಬೋದು, ಅದೇನ್ ಫಾರ್ಮೇಶನ್ ಮಾಡುತ್ತೆ? ಅಯಾನಿಕ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ದಟ್ಸ್ ವೈ ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ that species not involving in secondary valency. ಹಾಗಾದ್ರೆ ಸೆಕೆಂಡರಿ ವೇಲೆನ್ಸಿ ನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು 4NH3 and then 2Cl. ಹಾಗಾದ್ರೆ ಸರ್ ಪ್ರೈಮರಿ ವೇಲೆನ್ಸಿ ಆದ್ರೆ ಪ್ರೈಮರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಓನ್ಲಿ ಅಂತ ಹೇಳಿದೆ. ಹಾಗಾಗಿ ಇದು ಕೂಡ ಇನ್ವಾಲ್ವ್ ಆಗುತ್ತೆ, ಇದರಲ್ಲಿ 2 ಇದು ಕೂಡ ಇನ್ವಾಲ್ವ್ ಆಗುತ್ತೆ. ಟೋಟಲಿ 3Cl ಇನ್ವಾಲ್ವ್ಡ್ ಇನ್ ದಿ satisfaction of primary valency such as oxidation state. ಅದನ್ನ ಹೇಳ್ತಕ್ಕಂಥದ್ದು ಪ್ರೈಮರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್
and secondary valency is satisfied by both negative and ions and ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಥವಾ ನೆಗೆಟಿವ್ ಆದ ಅಯಾನ್ಸ್ ಆದ್ರೂ ಆಗಿರ್ಬೋದು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡುತ್ತೆ. ಫೋರ್ತ್ ಒನ್ ಹೇಳುತ್ತೆ ಪ್ರೈಮರಿ ವೇಲೆನ್ಸಿ ಇಸ್ ಅಯೋನೈಸಬಲ್ ಅಂಡ್ ಸೆಕೆಂಡರಿ ವೇಲೆನ್ಸಿ ಇಸ್ ನಾನ್ ಅಯೋನೈಸಬಲ್. ಈಸಿಯಾಗಿ ಹೇಳುತ್ತೆ. ಪ್ರೈಮರಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಏನಾಗುತ್ತೆ, ಈಸಿಯಾಗಿ ಬ್ರೇಕ್ ಆಗುತ್ತೆ, ಅಯೋನೈಸಬಲ್. ದಟ್ಸ್ ವೈ ಇಟ್ ಗೆಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎ ಸೆಂಟ್ರಲ್ ಮೆಟಲ್ ಅಯಾನ್. ಸೆಕೆಂಡರಿ ವೇಲೆನ್ಸ್ ಅಂದ್ರೆ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗಿರುತ್ತಲ್ಲ ಎಷ್ಟು, ಕೋಆರ್ಡಿನೇಷನ್ ಬಾಂಡ್ಸ್ ಆರ್ ನಾಟ್ ಈಸಿಲಿ ಬ್ರೇಕಬಲ್. ದಟ್ಸ್ ವೈ ನಾನ್ ಅಯೋನೈಸಬಲ್. ಸೆಕೆಂಡರಿ ವೇಲೆನ್ಸಿ ನಾನ್ ಅಯೋನೈಸಬಲ್. That's why primary valency is ionizable, secondary valency is non-ionizable ಅಂತ ಇಂಡಿಕೇಟ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ this 2Cl satisfies both ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ. ನಿಮ್ಗೆ ಕೇಳ್ತಾರೆ ಯಾವ್ದೋ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಕೊಟ್ಟು ಹೌ ಮೆನಿ ಕ್ಲೋರೈಡ್ ಆಟಮ್ಸ್, ಹೌ ಮೆನಿ ಕ್ಲೋರೈಡ್ ಸ್ಯಾಟಿಸ್ಫೈಸ್ ಬೋತ್ ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ ಅಂತ ಕೇಳ್ತಾರೆ. ಈ ಕಾಂಪೌಂಡ್ ಅಲ್ಲಿ ನೀವು ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪೇರ್ ಅನ್ನ ಫಸ್ಟ್ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ಇಲ್ಲಿ 2Cl ಇದೆ. ನಾನು ನಿಮಗೆ ಗೊತ್ತಿತ್ತು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಸ್ಯಾಟಿಸ್ಫೈಸ್ ದಿ ಪ್ರೈಮರಿ ವೇಲೆನ್ಸಿ. ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಬೋತ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅಂಡ್ ದೆನ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ಸ್ಯಾಟಿಸ್ಫೈಸ್ ದಿ ಸೆಕೆಂಡರಿ ವೇಲೆನ್ಸಿ ಅಲ್ವಾ. ಪ್ರೈಮರಿ ವೇಲೆನ್ಸಿ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪೇರ್ ಚೆಕ್ ಮಾಡಿದಾಗ 2Cl ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ, ಅದು ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್ ಇದೇ ಎರಡು ಕೋಆರ್ಡಿನೇಷನ್ ನಂಬರು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ ಅಥವಾ ಸೆಕೆಂಡರಿ ವೇಲೆನ್ಸಿ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ನಾನು ಅದನ್ನೇ ಹೇಳ್ತಕ್ಕಂಥದ್ದು, ಬೋತ್ ಪ್ರೈಮರಿ ವೇಲೆನ್ಸಿ ಸೆಕೆಂಡರಿ ವೇಲೆನ್ಸಿ ಎರಡೂ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಇಲ್ಲಿ ಎಷ್ಟಿದೆ, 2Cl ಇದೆ. ಬಟ್ ಇಲ್ಲಿ 4NH3 ಇದೆಯಲ್ಲ, ದಿಸ್ ಸ್ಯಾಟಿಸ್ಫೈಸ್ ಓನ್ಲಿ ಸೆಕೆಂಡರಿ ವೇಲೆನ್ಸಿ. ಯಾಕೆ? ದಿಸ್ ಇಸ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಓನ್ಲಿ ಕೇಳಿದಾಗ ಓನ್ಲಿ ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಸ್ಪೀಸೀಸ್ ಯಾವ್ದಿದೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಅಂದ್ರೆ ಓನ್ಲಿ 4NH3 ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಸ್ಯಾಟಿಸ್ಫೈಸ್ ಓನ್ಲಿ ಸೆಕೆಂಡರಿ ವೇಲೆನ್ಸಿ. ಬಟ್ ಹಿಯರ್ Cl satisfies both primary valency and then secondary valency. Outer the coordination sphere ಏನಿದೆಯಲ್ಲ, it satisfies only primary valency. ನಿಮಗೆ ಕಂಪ್ಲೀಟ್ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪೇರ್ ಏನೇನಿದೆ, ಸೆಂಟ್ರಲ್ ಮೆಟಲ್ ಅಯಾನ್ CO ಇದೆ, ಇಲ್ಲಿ 2Cl ಇದೆ, ಇಲ್ಲಿ 4NH3 ಇದೆ. ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನು? ಇಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಇಸ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇಲ್ಲಿ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ 2 ಇದಾವೆ, ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ 1 ಇದೆ. ಟೋಟಲಿ 3 ಕ್ಲೋರೈಡ್ ಆಟಮ್ಸ್ ಸ್ಯಾಟಿಸ್ಫೈಸ್ ದಿ ಪ್ರೈಮರಿ ವೇಲೆನ್ಸಿ. ಸೆಕೆಂಡರಿ ವೇಲೆನ್ಸಿ ಬಂದ್ರೆ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆಗುತ್ತೆ, ಎರಡೂ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ನಾವು ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಬಂದಾಗ 2Cl 4NH3 ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಓಕೆ, ಬೋತ್ ಪ್ರೈಮರಿ ವೇಲೆನ್ಸಿ ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಅಂತ ಕನ್ಸಿಡರ್ ಮಾಡಿದಾಗ ಓನ್ಲಿ 2Cl satisfies both primary and then secondary valency. ಓನ್ಲಿ ಪ್ರೈಮರಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಸ್ಪೀಸೀಸ್ ಯಾವುದು ಅಂತ ಕೇಳಿದ್ರೆ ಓನ್ಲಿ ಪ್ರೈಮರಿ ವೇಲೆನ್ಸಿ ಮಾತ್ರ. ಔಟರ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಏನಿದೆಯಲ್ಲ, ದಿಸ್ ವಿಲ್ ಸ್ಯಾಟಿಸ್ಫೈಸ್ ಓನ್ಲಿ ಪ್ರೈಮರಿ ವೇಲೆನ್ಸಿ. ಓನ್ಲಿ ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಸ್ಪೀಸೀಸ್ ಯಾವುದು? 4NH3 only satisfies secondary valency. Okay,
Primary valency is ionizable, secondary valency is non-ionizable. Okay, because secondary valency coordination bond ಅನ್ನ formation ಮಾಡಿರುತ್ತೆ. They are strong bond, not ionizable. Primary valency ಆದರೆ ಈಸಿಯಾಗಿ ionize ಆಗುತ್ತೆ ಜನರಲಿ, ಬಟ್ ಇಲ್ಲಿ 1Cl ಈಸಿಯಾಗಿ ಬ್ರೇಕ್ ಆಗುತ್ತೆ ಔಟ್ ಆಫ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಟೆಡ್, primary valency is variable and secondary valency is constant. ಕೋಆರ್ಡಿನೇಷನ್ ಬಾಂಡ್ ಎಷ್ಟಿದೆ ಇಲ್ಲಿ 6 ಇದೆ, ಅದು ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಬಟ್ ಪ್ರೈಮರಿ ವೇಲೆನ್ಸಿ ಏನಾಗಬಹುದು, ವೇರಿಯೇಷನ್ ಆಗೋ ಚಾನ್ಸಸ್ ಇದೆ ಡಿಪೆಂಡಿಂಗ್ ಅಪಾನ್ ದಿ ಲಿಗ್ಯಾಂಡ್ ಫೀಲ್ಡ್. ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಟೆಡ್ ಇನ್ ಸ್ಪೇಸ್ ಟು ಗಿವ್ ಡೆಫಿನೆಟ್ ಜಿಯೋಮೆಟ್ರಿಕಲ್ ಶೇಪ್ ಫಾರ್ ಕೋಆರ್ಡಿನೇಷನ್ ಕಾಂಪೌಂಡ್. ಯಾವುದೋ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಗೆ ಎಕ್ಸಾಕ್ಟ್ ಜಾಮೆಟ್ರಿಕಲ್ ಶೇಪ್ ಇದೆ ಅಂತಂದ್ರೆ ಇಟ್ಸ್ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಕೋಆರ್ಡಿನೇಷನ್ ಬಾಂಡ್ಸ್. ಓಕೆ, ದಟ್ ಕೋಆರ್ಡಿನೇಷನ್ ಬಾಂಡ್ಸ್ ರೆಫರ್ಸ್ ಟು ಸೆಕೆಂಡರಿ ವೇಲೆನ್ಸಿ. ದಟ್ಸ್ ವೈ ಸೆಕೆಂಡರಿ ವೇಲೆನ್ಸಿ ಈಸಿಯಾಗಿ ಜಿಯೋಮೆಟ್ರಿಕಲ್ ಶೇಪ್ ಅನ್ನ ಎಕ್ಸ್ಪ್ಲೈನ್ ಮಾಡತಕ್ಕಂಥದ್ದು. ಓಕೆ, ಅದನ್ನೇ ಹೇಳ್ತಕ್ಕಂಥದ್ದು. ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಟೆಡ್ ಇನ್ ಸ್ಪೇಸ್, certain direction is there. Primary valency is not having any direction because oxidation state. Secondary valency having direction, that's why it gives particular geometrical shape. ನೋಡಿ ಬಾಂಡ್ ಎಕ್ಸಾಂಪಲ್ ನೋಡಿ, CO NA ಈ ತರ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಈ ಬಾಂಡ್ ಏನು ಕೋಆರ್ಡಿನೇಷನ್ ನಂಬರ್, ಎಷ್ಟು ಕೋಆರ್ಡಿನೇಷನ್ ನಂಬರ್, ಕೋಆರ್ಡಿನೇಷನ್ ನಂಬರ್ equal to 6. This having certain direction, that's why it's having particular geometry. But oxidation state, these are not having any direction. That's why they are not give any geometrical shape. Geometrical shape ಕೊಡ್ತಕ್ಕಂಥದ್ದು only secondary valency, such as coordination number or number of coordination bonds.